ಏನ್ಲ ಇದು ಟೈಮ್ ನೋಡ್ಲಿ ಟೈಮ್ ಏಟಾಗೈತಿ ಟೈಮ್ ನೋಡಲಿ 9:30 ಆಗಿತ್ಲಾ ಬೇಯವ್ವ ಟೈಮ್ 9:30 ಆದ್ರೆ ನಾನೇನ್ ಮಾಡ್ಲಿ ಬೇ ಇನ್ನು ಓಟ್ ಹೊತ್ತಕ್ಕ 10 ಆಕೈತಿ 10:30 ಆಕೈತಿ ಅದಕ್ಕೆ ನಾವೇ ನಿಂದ್ರಸಕ್ಕಾಕತ್ತನ ಹಲಕಟ್ ಬಾಡ್ಯಾಲ ನೀನು ಅಲ್ಲಲ್ಲ 9:30 ಆಗೈತಿ ಇನ್ನ ನಾಷ್ಟ ಕೊಟ್ಟಿಲ್ಲ ನನಗ ಬೇವ ಮಾಡಕ್ ಕುಂತಾಳ ತಡಿಬೇ ಪಾಪ ಆಕಿನೂ ಏಟಂತ ಮಾಡ್ಬೇಕು ಹೊಲಕ್ಕೂ ಬುತ್ತಿ ಕಟ್ತಾಳ ಮನೆಯಾಗಿಂದ ಎಲ್ಲ ಮಾಡ್ತಾಳ ಇವತ್ತು ಮತ್ತೆ ಅದ್ರಾಗ ದೋಸೆ ಮಾಡ್ಯಾಳಂತ ಒಟ್ಟು ಒತ್ತಕ್ಕೈತಿ ತಡಿ ಓದ್ತಕ್ಕಂತ ನಾವು ನಮ್ಮ ಕಾಲದಾಗ 8 ಅಂದ್ರೆ ನಮ್ಮ ಅತ್ತಿಗ ರೊಟ್ಟಿ ಕೊಡ್ಬೇಕಪ್ಪ ಬಿಸಿ ಬಿಸಿ ರೊಟ್ಟಿ ಚಲೋತ್ನಾಗಿ ಪಲ್ಯ ಮಾಡಿ ಇಲ್ಲಾಂದ್ರೆ ನಮ್ಮ ಅತ್ತಿ ಮುಗ್ದ ಓದ್ ಅಂಗಳ ಬಾಗಲ್ದಾಗ ಕುಂತು ನೀವು ಬೆಂಗ್ಳೂರ್ ನಮ್ಗ ಊಟ ಹಾಕಂಗಿಲ್ಲ ಇವರು ನಮ್ಗ ಉಪಾಸಿನ ಕೊಂದಿರ್ತಾರ ಇವ್ರಂತವ್ರು ಇಂಥವ್ರು ಅಂತ ಬೈತಿದ್ರು ಗೊತ್ತನ ಅಂತವ್ರು ಸಿಗ್ಬೇಕಿತ್ತು ಗೊತ್ತಾಕಿತ್ತು ಈಗೀಗ ನಾವು ಸಿಕ್ಕಿವಲ್ಲ ಯಾವಾಗ ಕೂಳು ಕುಚ್ಚ ಹಾಕಿದ್ರು ತಿಂತೀವಲ್ಲ ಅದು ಮಾಡ್ತೈತಿ ಮತ್ತೇನೂ ಇಲ್ಲಲ್ಲ ಅಷ್ಟ ಬೇವ ಬೆಳಿಗ್ಗೆ ರೊಟ್ಟಿ ಮಾಡ್ಬಿಟ್ರೆ ಮುಗಿದೋತು ಸಂಜೆ ಮಟ ರೊಟ್ಟಿ ಪಲ್ಯ ಅದ ತಿಂತಿದ್ರಿ ನೀವೇನು ದೋಸೆ ಇಡ್ಲಿ ಪಡ್ಡು ತಿಂತಿದ್ರೇನ ಅವಾಗ ಬಾರಿ ಮಾತಾಡ್ತಿ ಬೇವ ನೀನು ಅಲ್ಲಲ್ಲ ನೀನೇನ್ಲ ನನಗೆ ಬುದ್ಧಿವಾದ ಹೇಳಂಗ ಆಗ್ಬಿಟ್ಟಿಯೇನೋ ಈಗ ಹತ್ತಿದಿಲ್ಲ ನಾನು ಒಂದು ಮಾತು ಹೇಳ್ಬೇಕಾಕತಿ ಹೇಳಿದ್ರೆ ಕೇಳ್ಬೇಕು ಅದನ್ ಬಿಟ್ಟು ನನಗ ನೀವು ಬುದ್ಧಿವಾದ ಹೇಳಿದ್ರಂಗಲ್ಲ ಮಾತಾಡಕ್ ಕೊಡಂಗಿಲ್ಲ ಹಂಗ ಎಂಟಿಗೆ ಏನಾರ ಅನ್ನೋದ್ಲೆ ಚುರ್ರ ಅಂದ್ ಬಿಡ್ತತಿ ತಡಿಬೇವ ಕರಿತೀನಿ ಬಿಜಾಪುರ ಬಿಜಿಲಿ ನಮ್ಮ ಹುಡುಗಿ ಹೆಸರು ಅಂಜಲಿ ಲಗುನ ತಂಬ ನಾಷ್ಟಕ್ಕ ನಮ್ಮ ಅವು ಬಯ್ಯ ಕುಂತಾಳ ಹೋರಿ ತರ ತಿಂತಾಡ್ರಿ ತಗೋರಿ ನಾಷ್ಟ ಮಾಡ್ರಿ ಚಾ ಗಿಟ್ಟನ್ ಚಾ ಕೊಡ್ತೀನಂತ ಅಲ್ಲ ನೀನು ತಗೋಬೇಕಿಲ್ಲ ನಿಮ್ದು ಆದ ಕೂಟೇನ ನಾ ಕುಂದಿರ್ತೀನಿ ಅದಕ್ಕೇನಿಲ್ಲ ಆಮೇಲೆ ನಾ ಮಾಡ್ತೀನಿ ತಗೋರಿ ಇದೇನಿದು ದಾಸಿ ಮಕಾಡಿ ಮಕ್ಕಂಬಟ್ಟವು ಓಟ ಚಂದಾಗಿ ಮಾಡ್ಬೇಕಿಲ್ಲ ಬೇವ ಮಸ್ತಾಗೆ ಒಲ್ಬೆ ದೋಸಿ ತಿಂದ್ರೆ ಹಿಂಗ ಬಯಕ್ ಕರ್ಗ ಕುಂತಾವ್ ಇದ್ರಕ್ಕಿಂತ ದೋಸೆ ಮಾಡ್ತಾರೇನು ನೀನೋ ಮಾಡ್ತಿದ್ದಿ ಹಂಚ ಮೇಲೆ ಹರಿದೋಗಿರ್ತಿದ್ವು ಅವಾಗ ಗ್ಯಾಸ್ ಇದ್ದಿದ್ದಿಲ್ಲಪ್ಪ ಗ್ಯಾಸ್ ಇದ್ದಿದ್ದ ನಾನು ಹಿಂಗ ರೌಂಡಾಗಿ ಮಾಡ್ಕೊಡ್ತಿದ್ದೆ ಈಗ ಗ್ಯಾಸು ಪಾಸು ಅವು ಎಂತೆಂತ ಆ ಸ್ಟಿಕ್ ಈ ಸ್ಟಿಕ್ ಇವು ಬಂದವಲ್ಲ ಹಂಚು ಬಂದವು ಮಾಡ್ತಾರ ನಮ್ಮ ಕಾಲದಾಗ ಹಂಗಿದ್ದಿದ್ದಿಲ್ಲಪ್ಪ ಬೀಡಿಂದ ಹಂಚ ಮೇಲೆ ಮಾಡ್ಬೇಕಿತ್ತು ಒಮ್ಮೊಮ್ಮೆ ಬರ್ತಿದ್ವು ಒಮ್ಮೊಮ್ಮೆ ಬರ್ತಿದ್ದಿಲ್ಲ ಅಂದ್ರೂ ಇನ್ನ ಒಟ್ಟು ಚಲೋ ಆಗ್ಬೇಕಿತ್ತು ಚಟ್ನಿ ನೋಡಿ ಈಟಿಟ ನೀಡ್ಯಾಳ ಮತ್ತೆ ಕೇಳ್ಬೇಕು ನಾವು ಇನ್ನ ಓಟ್ ಕೊಡವ ಅಂತ ಕೊಡು ಕೈಲಿ ಒಂದ್ 2 ಚಮಚ ಜಾಸ್ತಿ ಹಾಕಿ ಕೊಡ್ಬೇಕು ಅದೇ ಯಾವಾಗ ಕಲಿತಾಳೋ ಅದಿಗೆ ಅಂತ ನಾನು ಅದೇ ಮದುವೆಗೆ 6 ತಿಂಗಳಾತ ಹತ್ತಿರ ಏನೋ ಸ್ವಲ್ಪ ಕೊಡ್ಲೇನ್ರಿ ಚಟ್ನಿನ ಬ್ಯಾಡ್ ತಗರವ ಕೆಂಪು ಚಟ್ನಿ ಐತಲ್ಲ ಮತ್ತೆ ಖಾರ ಹತ್ತೈತಿ ಅದಕ್ಕೆ ಇಟ್ಟದ ಹಾಕ ಬೇವ ಅದ್ ಏನಂತ ಮಾತಾಡ್ತೀವಿ ನೀನು ಎಲ್ಲ ಮಾತಾಡ್ತಿ ನೋಡು ಆಕಿಗೆ ಬೈಲಿಲ್ಲ ಅಂದ್ರೆ ನಿನಗ ತಿಂದಿದ್ದು ತೂತ್ ಗಂಟಲ್ದಾಗ ಇಳಂಗಿಲ್ಲ ಬಾರಿದಿ ಬಿಡ ಹತ್ತಿದಿಲ್ಲ ನಾನು ಅಂತೀನಿ ನಾ ಅಷ್ಟು ಬೈತೀನಿ ಅಂತ ಈಕಿ ಇಲ್ಲಿಗೆ ಅದಾಳ ತಗೋ ತಿನ್ನ ನಂಗಿನ ಒಂದ್ 2 ದೋಸೆ ಬೇಕು ನೋಡುವ ಒಟ್ಟು ಸ್ವಲ್ಪ ಉಪ್ಪು ಇನ್ನ ಸ್ವಲ್ಪ ಅವನ ಆಗ್ಬೇಕಿತ್ತು ಹೇಳ್ತೀನಿ ನಾನು ಕೇಳಂಗಿಲ್ಲ ನನ್ನ ಮಾತು ಅಂಜಲಿ ಏನಾತ ಅಂಜಲಿ ಬೇಯವ್ವ ಏನಾಗ್ಲಾಕಿಗ ಅಯ್ಯೋ ದೇವ್ರೆ ನಾ ಏನೋ ಅಂದಿಲ್ಲಪ್ಪ ನೀ ನಮ್ಮ ಕಣ್ಣು ಮುಂದಿದ್ದಿ ನೋಡು ನಾ ಏನೋ ಅಂದಿಲ್ಲಪ್ಪ ಅಳ ಕುಂತಾಳೆ ನಾಕಿ ನೋಡ್ಲ ಏನಾರ ಅನ್ನೋದ್ಲೆ ಮೊದ್ಲ ಹಿಂಗಾಳ್ತಾಳಾಕಿ ನಾ ಹೆಂಗ್ ಜೀವನ ಮಾಡ್ಬೇಕು ನೋಡ್ಲ ನಂಗರ ಮನೆಯಾಗಿದ್ರ ಈಕಿ ಎಲ್ಲಿ ಯಾರ ಕೈಲಿ ಏನ್ ಅನ್ನಿಸ್ತಾಳ ನನ್ನ ಮೇಲೆ ಅದು ಏನ್ ಗುಡಿ ಕುಂದಿರ್ತಾಳ ಅಂತ ಹೆದರ್ಕಿಪ್ಪ ನನಗರ ಹೆಂಗಾಳ್ತಾಳ ನೋಡ್ಲ ಬೇವ್ವ ಆಕಿ ವಾಂತಿ ಮಾಡಕುಂತಾಳ ವಾಂತಿ ಏನ ಅಂಜಲಿ ವಾಂತಿ ಮಾಡಿಲ್ಲ ಅದನ್ನ ಯಾಕೆ ಇದು ಮೇಲೆ ಕೇಳಿ ಜೋರಾಗಿ ಹೇಳು ಅಯ್ಯೋ ನಾವಲ್ಲಿ ವಯ್ಯವ್ವ ನಾನಂತೂ ಇಂತ ಅಜ್ಜಾಗ ಕುಂತೆ ಇದ್ದಾಗ ಬಾಲ ನೀನು ಅಯ್ಯೋ ನನ್ನ ಸೊಸಿಯ ಓ ಮೆಲ್ಲಕ್ವಾ ನಾವು ನೀರು ತರ್ತೀನಿ ತಡಿಯ ಏಲಕಟ ಬಾಡ್ಯ ಇಲ್ಲೇ ನಿಂತಿಯಲ್ಲ ಮಕ್ಕ ನೋಡ್ಕೊಂತ ಮತ್ತೇನ್ ಮಾಡ್ಬೇಕು ನಾಷ್ಟ ಮಾಡ್ಲೇನು ಅವ್ರ ಬಾಡ್ಯ ನಾಷ್ಟ ಮಾಡ್ತಾನಂತೀವ ಮೊದ್ಲೋಗಿ ಆ ಅಂಕವನ್ ಕರ್ಕೊಂಬ ಯಾರು ಆಕೆಲ್ಲ ಸುಲಿಗಿತ್ತಿ ಅವಾಗೆಲ್ಲ ಎರಿಗೆ ಯಾಕೆ ಮಾಡ್ತಿದ್ಲ ಆಕಿಗ ಕೈ ಮುಟ್ಟಿ ನೋಡಿದ್ರ ನಿಂತಿದ್ ಗೊತ್ತಾಗ್ತೈತ್ಲ ಆಕಿ ಯಾರ್ಯಾರ ಕೈ ಮುಟ್ಟಿ ನೋಡ್ಯಾಳ ಎಲ್ಲಾರ್ಗು ಗಂಡು ಮಗನ ಹುಟ್ಟೈತಿ ಮೊದ್ಲು ಅದಕ್ಕ ಆಕಿನ ಕರ್ಕೊಂಬ ಹೋಗ್ಲಾ ಹ್ಞೂ ಬೇ ಕರ್ಕೊಂಡ್ ಬರ್ತೀನಿ ಅಯ್ಯೋ ದೇವ್ರಿ ಅಂತೂ ಇಂತು ನಮ್ಮ ಮನ್ಯಾಗನು ಖುಷಿ ವಿಚಾರ ನಡೆಯ ಕುಂತಾವ್ ಈ ಮುದಿವಿ ಅಲ್ಲಲ್ಲ ನಮ್ಮ ಅಂಜಲಿ ಸೊಸಿ ನನ್ನ ಮುದ್ದು ಸೊಸಿ ಅಂತೂ ಇಂತು ವಾಂತಿ ಮಾಡಿದ್ಲವ ಬಾರವಾ ಸೊಸಿ ಬಾ ಇತ್ತ ಕುಂದ್ರ ಬಾ ನೀ ತಣ್ಣ ಗಾಳಿ ಬಿಸಾಕುಂತತಿ ಬಾ ಕುಂದ್ರ ಬಾ ಏನು ಆಗಿಲ್ರಿ ಅತ್ತೀರ ತಡ್ರಿ ನಾ ಮಾಡ್ತೀನಿ ತಡ್ರಿ ಅತ್ತೀರ ಬಾರವಾ ನಾವೇನು ನೋಡ್ಲಾರ್ದು ಮಾಡ್ಲಾರ್ದಿನ ಬಾ ಇತ್ತಾಗ ಬಾ ನಾ ಎಲ್ಲ ನೀರ್ ಹಾಕ್ತೀನಿ ಬಾ ಹಾಯ್ ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಾ ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ ಕಮೆಂಟ್ ಮಾಡಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮನ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಪ್ಲೀಸ್ ಯಾರು ಕನ್ಫ್ಯೂಸ್ ಮಾಡ್ಕೋಬೇಡಿ ನಮ್ಮ ಚಾನಲ್ ಒಳಗೆ ಬೆಳಿಗ್ಗೆ ಒಂದು ವಿಡಿಯೋ ಸಾಯಂಕಾಲ ಒಂದು ವಿಡಿಯೋ ದಿನ 2 ವಿಡಿಯೋ ಬರ್ತಾವ್ರಿ ಪ್ಲೀಸ್ 2 ವಿಡಿಯೋನ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನಾ ಕೆಲ್ಸಕ್ಕೆ ಹೋಗ್ಬರ್ತೀನಿ ತಡಿ ಅಲ್ಲ ಕೆಲ್ಸಕ್ಕೇನು ಹೊಂಟಿ ಬಿಡು ಹೋಗಕ್ಕೂ ತಗಲೇ 25 ದಿನ ಆಗಕ್ ಬಂತಪ್ಪ ಅಲ್ಲ ಏನಿಲ್ಲ ಇದು ರೊಕ್ಕದ ಸುದ್ದಿನ ಇಲ್ಲಪ್ಪ ಅದೇನ ಕಾರ್ ಹೊಡಿತಿ ಅಂತ ಅದ್ರದ್ದು ರೊಕ್ಕ ಬರ್ತಿತ್ತಂತ ಏನೇನ ಅಂದಿ ಅವತ್ತು ಅದ್ರ ರೊಕ್ಕ 1 ರೂಪಾಯಿ ಕೊಟ್ಟಿಲ್ಲಲ್ಲ ಮನೆ ಹೆಂಗ್ ಮಾಡಿಬೇಕು ನೋಡಪ್ಪ ಈಗ ಮನ್ಯಾಗ ಸಂತಿಲ್ಲ ಏನ್ ದಿನಸಿ ಸಾಮಾನಿಲ್ಲ ಏನೂ ಇಲ್ಲ ಎಲ್ಲ ತಂದ್ರ ಮಾಡಿ ಹಾಕಕ್ ಬರ್ತತಿ ಇಲ್ಲಂದ್ರೆ ಬರಂಗಿಲ್ಲ ನೀನು ಪಗಾರ ಇಸ್ಕೊಂಬಂದ್ರೆ ಒಳ್ಳೇದು ಹೌದು ಮತ್ತ ಅಲ್ಲ 1.5 ತಿಂಗಳು ಹಾಕ್ ಬಂತಪ್ಪ ಮನ್ಯಾಗ ಅಷ್ಟು ಇಷ್ಟು ತೆಗೆದಿಟ್ಟಿದ್ದು ಉಳಿಸಿದ್ದು ಮಾಡಿದ್ದು ಮನೆ ನಡೀತು ಇನ್ನು ಮೇಲೆ ಮನೆ ನಡೆಯಂಗಿಲ್ಲಪ್ಪ ಹೌದು ಮತ್ತ ತೀರಾ ಏನಿದು ಕಟ್ಟಾವು ಏನಿಲ್ಲ ಬಿಡು ಕಟ್ಟಾವು ಮಾಡವು ಏನಿಲ್ಲ ಅಂದ್ರೂ ಮನೆ ನಡಿಬೇಕಲ್ಲ ಈತ ಯಾರತ ವೀರೇಶ ಓದ್ತಾನ ಈ ಕಾವ್ಯ ಓದ್ತಾಳ ಸಾಲಿ ಖರ್ಚು ಆಟೋ ಖರ್ಚು ಬಸ್ಸಿನ ಖರ್ಚು 1 2 ಹೆಂಗ ಯಪ್ಪ ಇದು ನಾಳೆ ಕೊಡ್ತಾರಂತ ಪಗಾರ ನಾನು ಕೇಳಿದೆ ಅರ್ಜೆಂಟ್ ರೊಕ್ಕ ಬೇಕಿತ್ರಿ ಅಂತ ನಾಳೆ ಪಗಾರ ಕೊಡ್ತೀನಿ ತಗೋರಪ್ಪ ಅಂತ ಹೇಳ್ಯಾರವಾ
ಪಗಾರ ಕೊಡ್ತಾರಂತೇನ ಕೊಡ್ಲಿ ತಗೋ. ಏಟ್ ಪಗಾರ? ಇವ ಹೇಳಿದ್ನಲ್ಲ 10,000. ಬರೀ 10,000. 10,000ದಾಗ ಮನಿ ನಡೀತೈತೇನ? ಏನು ಮಾಡ್ಬೇಕು? ಅಲ್ಲಲ್ಲ ತಿಂಗಳ ಒಟ್ಟು ಹೆಚ್ಚಿಗೆ ಪಗಾರ ಆಗುವಂಥದ್ದು, ಜಾಸ್ತಿ ದುಡಿ ಅಂತದ್ದು ಹುಡುಕಬೇಕಪ್ಪ ಕೆಲಸನ. ಏನ್ಲ ಇದು ಚಿಳಿ ಮಿಳಿ 10,000 ರೂಪಾಯಿ? ಹೋಗ ಹೊರಗೆ ಹೋಗಿ ದುಡಿ. ಏನು ತಿಂಗಳ ಹೆಚ್ಚಾಗ ಅಂತ ಪಗಾರಿಂದ ಹುಡುಕು. ಏನು ನೀನು ದುಡಿ, ನಿನ್ನ ಮಗ್ಗ ಹಚ್ಚು, ಅವಾಗ ರೊಕ್ಕದ ಬೆಲೆ ಗೊತ್ತಾಕೈತಿ. ಅವನಿಗೆ ನೆಟ್ ಸಾಲಿ ಕಲಿಯಕ್ ಕೊಟ್ಟಿಲ್ಲ, ಅಯ್ಯೋ ಮನ್ಯಾಗ ತ್ರಾಸಿತ್ತಪ್ಪ, ನೀನು ಓದೋದು ಬಿಟ್ಬಿಡು, ನೀ ಹಂಗ್ ಮಾಡ್ಬಿಡು, ನೀ ಕೆಲ್ಸಕ್ಕೆ ಹೋಗ್ಬಿಡು ಅಂತ ಅವನಿಗೆ ಬೆನ್ ಬಿದ್ದಿ ಓದಿದ್ದ 10ನೇತಕ್ಕ ಅವನಿಗೆ ಯಾರು ಕೆಲಸ ಕೊಟ್ಟಾರು? ಈ ಕೆಲಸನ ದೊಡ್ಡದು ಮತ್ತ. ಚಲೋ ತಿರ್ಬಿಡು ನೀವು. ಅದೇನಂತಾರಲ್ಲ, ಆಗೋದಕ್ಕೆಲ್ಲ ಶನೇಶ್ವರನ ಕಾರಣ. ಹಂಗಾತಿದ್ದು ಓದರು ಬೀದಿ ದೆಪ್ಪದ ಕೇಳಕ್ ಕುಂತರು ಓದ್ತಾರಂತ. ಓದಾಕ್ ಮನ್ಸಿದ್ದಿದ್ದಿಲ್ಲ ಬಿಟ್ಟಾನು. ಓದೋರು ಹೆಂಗು ಓದ್ತಾರ, ಕೆಲಸ ಮಾಡೋರು ಹೆಂಗು ಕೆಲಸ ಮಾಡ್ತಾರ. ಓದಾಕು ಕೆಲಸ ಮಾಡಾಕು ಸಂಬಂಧನೇ ಇಲ್ಲ. ನೀವ್ ಒಂದತ್ತಾಗ ಹೌದ್ರಿ ಅತ್ತೀರ, ನೀವು ಹೇಳುದು ಬರಬರಿ ನೋಡ್ರಿ. ಈ ಮಾತ್ ನಂಗೆ ಭಾಳ ಮನ್ಸಿಗೆ ಬಂತು ನೋಡ್ರಿ ಅತ್ತೀರ. ಮತ್ತ ಅತ್ತೀರ ಇವರು ಬರೀ 10,000 ದುಡಿತಾರ್ರಿ. ಎದ್ದಕ್ಕೂ ಆಗಂಗಿಲ್ಲದು. ಅವರು ವಾರ ಯಾವಾಗ್ಲೂ ಒಂದ್ಸಲ ಹುಬ್ಳಿಗೆ ಕರ್ಕೊಂಡು ಹೋದ್ರ 3,000 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರಂತ್ರಿ. ಅದು ಯಾರಿಗೆ ಸಾಲ್ತತ್ರಿ? ಬೇಡ ಬೇಡ, ಇದು 13,000 ರೂಪಾಯಿದಾಗ ಎಲ್ಲಿ ಮನಿ ನಡಿಬೇಕು? ಅದು ಓಲಿ. ನಾ ಹೇಳುದಾದ್ರ ವೀರೇಶ್ಗ ಕೆಲ್ಸ ಕಳಿಸ್ಬಿಡ್ರಿ ಅತ್ಯಾರ. ಪಾರ್ಟ್ ಟೈಮ್ ಜಾಬ್ ಅಂತಾರಲ್ರಿ, ಅದಕ್ಕೆ ಕಳಿಸ್ರಿ. ಯಾಕಂದ್ರೆ ನಮ್ಮ ಕಾಲೇಜಿಗೆ ಬರ್ತಿದ್ರಲ್ರಿ, ಪಾರ್ಟ್ ಟೈಮ್ ಜಾಬ್ ಮಾಡೋರು ಜಾಸ್ತಿ ಜನ ಇರ್ತಿದ್ರು. ಅದಕ್ಕೆ ಹೇಳತ್ತೀನಿ. ಅವ್ನ ಖರ್ಚಿಗೂ ಆಗ್ತತಿ, ಕಾವ್ಯಾನ್ ಖರ್ಚಿಗೂ ಆಗ್ತೈತಿ, ಮತ್ತ ನಮ್ಮೂರ ಕಟ್ಟು ಮಾಡು ಇಲ್ಲ ನಾ ಕುಂತೀರಿ, ಆ ರೊಕ್ಕನ ಮನಿಗೆ ಉಳಿತೈತಿ. ಹೌದಿಲ್ರಿ ಅತ್ಯಾರ? ಅದು 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 ಹೆಂಗ್ ಆಕೈತಿ? ಅದ ಪಾಪ ಅವ ಓದ ಹುಡುಗವ. ಅವ ಈಗ ಡಿಗ್ರಿ ಮಾಡಕಂತಾನ. ಅವನು ಓದ್ಬೇಕಿತ್ತಾಗ ಡಿಗ್ರಿ ಪಾಸ್ ಮಾಡ್ಬೇಕಿತ್ತಾಗ ಬೇಡ, ಅವ ದುಡಿಯೋದು ಪಡೆಯೋದು ಬೇಡ, ಸಣ್ಣವನದನ್ ಅಲ್ರಿ ಅತ್ತೀರ. ಓದಾಕ ದುಡಿಯಾಕ ಎರಡಕ್ಕೂ ಸಂಬಂಧನೇ ಇಲ್ಲ. ಅದ ಬೇರೆ ಇದ ಬೇರೆ. ಓದೋರು ಎಲ್ಲಿದ್ರು ಓದ್ತಾರ, ಹೆಂಗಿದ್ರು ಓದ್ತಾರ ಅಂತ ನೀವ ಹೇಳಿದ್ರಿ. ಇದು ಒಂದು ವಿಚಿತ್ರ. ನಾ ಒಂದ್ ಹೇಳಿದ್ರೆ ತನ ಒಂದು ಹೇಳ್ತತಿ. ಹಾಳಾದಕ್ಕಿವ ಇದೊಂದು. ಇಲ್ಲ ಬ್ಯಾಡ, ಅವ ಸಾಲಿ ಕಲೀಲಿ. ಸಾಲಿ ಕಲಿಯೋ ಮುಂದ ಕೆಲ್ಸಕ್ಕೆ ಹಚ್ಬಿಟ್ರ ಅವು ನೆಟ್ಟ ಸಾಲಿ ಕಲಿಯಕ್ ಆಗಂಗಿಲ್ಲ. ಎಲ್ಲ ಲಕ್ಷ ದುಡಿಮಿ ಕಡೆ ಹೋಗ್ಬಿಡ್ತತಿ. ನಾ ಹೇಳೋದ್ರ ವೀರೇಶ ಈಗ ಬೇಡ, ಅವನ್ದೆಲ್ಲ ಕೆಲಸ ಮುಗಿಲಿ, ಓದ್ ಮುಗಿಲಿ, ಆಮೇಲೆ ನೋಡು. ಹೌದೌದು, ವೀರೇಶ ಓದ್ಲಿ, ಅವನಿಗೇನ್ ಕೆಲಸ ಬ್ಯಾಡ. ಈಗ ಮನಿ ನಡಿತೈತಿ ಅಷ್ಟ್ರಾಗ. ಮತ್ತೆ ಒಂದ್ 2 ತಿಂಗಳದಾಗ ಪಗಾರ ಹೆಚ್ಚಿಗೆ ಮಾಡಿದ್ರೆ ಅದನ್ನು ಬರ್ತೈತಿ, ನಡಿತೈತಿ ತಗೋ. ಸುಮ್ಕಿರಪ್ಪ ನೀನು, ನಿಂಗೆ ಗೊತ್ತಾಗಂಗಿಲ್ಲ. ಹೌದ್ಲಿ ಸುಮಿತ್ರಿ, ಈಗ ಅವಿನಾಶ್ಗ ಹೆಂಗ್ ಕಳ್ಸಿದಿ ನೋಡಿ ನೀನು. 8ನೇ ಇದ್ದ ಮನಿಗ ಸಂತಿ ಸಾಮಾನು ಎಲ್ಲ ತಂದು ಹಾಕ್ತಿದ್ದ. ಮತ್ತೆ 10ನೇ ಪಾಸ್ ಆಗೋಷ್ಟ್ರೊಳಗ ಪಾಪ ಅವನಿಗೆ ಓದ ತಲಿಗ ಹತ್ಲಿಲ್ಲ, ಬರೀ ಕೆಲಸ ಆತ ಅಂದ್ರೂ ಪಾಸ್ ಆಗ್ಯಾನವ. ನಮ್ಮ ಅವಿನಾಶ 10ನೇ ಪಾಸ್ ಆಗ್ಯಾನ. ಅದಕ್ಕ ವೀರೇಶ್ಗೂ ಕೆಲಸ ಕಳ್ಸ್ಬಿಡ್ದು. ಹೌದಿಲ್ಲ? ದುಡಿಯೋರು ಎಲ್ಲಿದ್ರು ದುಡಿತಾರ, ಓದೋರು ಎಲ್ಲಿದ್ರು ಓದ್ತಾರ. ಹೌದಿಲ್ಲ? ನೀನ ಅಂದಿಲ್ಲ ಈಗ. ನೋಡಪ್ಪ ಅವಿನಾಶ, ನೋಡು, ನಾ ಏನಾರ ಮಾತಾಡ್ಬೇಕು ಬೇಡ ಅಷ್ಟೇ ಹೇಳು. ಯಾಕೆ ಬೇವಾ? ನೋಡಪ್ಪ, ಈಗ ನಾನೇನಂದೆ ನಿನಗ, ಇನ್ನ ಓಟ್ ದುಡಿದ್ರ ನಮ್ಮ ಮನಿಗೆ ಬರ್ತೈತಲ್ಲ ಅಂತ ನಿನಗೆ ಹೇಳ್ದೆ. ಹೌದಿಲ್ಲ? ಹೌದು ಬೇ, ನೀ ಹೇಳುದು ಬರಬರಿ. ನೋಡಲಿ ನೀನ್ ಹೆಂಡತಿ ಹೆಂಗ್ ಮಾತಾಡ್ತಾಳ. ಇವತ್ತು ನೀನೆ ಬಂದಾಕಿ ಮನೆಗಿಂದ ಉಸ್ತುವಾರಿ ಎಲ್ಲ ತಾನ ವಹಿಸ್ಕೊಂಡ. ಹೋಲಿ ಬಿಡು, ಏಟಾದ್ರೂ ಮುಂದೆ ಆಕೆ ನೋಡ್ಕೋಬೇಕು ಅಂತ ನಾನು ಸುಮ್ಮನೆ ಇದೀನಿ. ಈಗ ವೀರೇಶ ಕೆಲಸ ಕಳ್ಸು, ನನ್ನ ಗಂಡ ಒಬ್ಬ ಯಾಕೆ ದುಡಿಬೇಕು, ಇಷ್ಟು ಜನರು ನನ್ನ ಗಂಡ ಯಾಕೆ ಸಾಕ್ಬೇಕು ಅಂತ ಬಾಯಿಗೆ ಬಂದಂಗ್ ಮಾತಾಡಕುಂತಾಳಪ್ಪ. ಈಗ ಇದಕ್ಕೆ ಏನ್ ಹೇಳ್ತೀನಿ ನೀನು ಹೇಳು. ಹಂಗಲ್ಲವಾ, ನಾ ಆಕಿ ಹಂಗ ಹೇಳಿಲ್ಲ. ಹಂಗ ಹೇಳಿದ್ಲು ಯಾರಿಗ ಗೊತ್ತಪ್ಪ, ಯಾರ ಮನ್ಸಿನಾಗ ಏನೈತಿ ಅಂತ ಹೆಂಗ್ ಗೊತ್ತಾಗ್ಬೇಕು? ನನಗನ್ಸಿದ್ ನಾನು ಹೇಳಿ ನೋಡು. ನಂಗೆ ಯಾಕಪ್ಪ ಹಿಂಗೆಲ್ಲ ಮಾತಾಡೋದು ಇಷ್ಟ ಆಗಂಗಿಲ್ಲ. ನಾನು ನೇರ ಹೇಳ್ತೀನಿ ನೋಡು. ಅತ್ತೀರ ಸಿಟ್ ಆಗ್ಬೇಡ್ರಿ. ನೀವ್ ಹೇಳಿದ್ರಲ್ಲ ಎಲ್ಲಿದ್ರು ಓದ್ತಾರ ಓದೋರು ಅಂತ, ಅದಕ್ಕೆ ಹೇಳಿದ್ನಪ್ಪ. ಸಿಟ್ ಆಗ್ಬೇಡ್ಬಿಡ್ರಿ. ಏನ್ರಿ ನಿಮ್ಗ ಕೆಲ್ಸಕ್ಕೆ ಹೊತ್ತಾತ, ನೀವು ಕೆಲ್ಸಕ್ಕೆ ಮಾಡ್ರಿ. ಡಬ್ಬಿ ತಗೊಂಡ್ ಹೋಗ್ರಿ. ಮತ್ತ ರೊಟ್ಟಿ ಮತ್ತೆ ಚೌಳಿಕಾಯಿ ಪಲ್ಯ ಮಾಡೇನಿ, ಊಟ ಮಾಡ್ರಿ. ಆತಗೋ, ಬರ್ತಾ ಒಟ್ಟು ಸಂತಿ ಸಾಮಾನ್ ತಗೊಂಬಾರಪ್ಪ. ಬೇವಾ ಸದ್ಯಕ್ಕ ಅಷ್ಟು ರೊಕ್ಕಿಲ್ ಬೇ, ಸಂತಿ ಸಾಮಾನ್ ತರು ಅಷ್ಟು ಇದ್ದಿದ್ರಾಗ ಮಾಡ್ರಿ. 2 ದಿನ ಆದ್ರೆ ಪಗಾರ ಬರ್ತೈತಲ್ಲ, ಅವಾಗ ತರ್ತೀನಿ. ಹೇಳಿದ್ದೆಲ್ಲ ತರ್ತೀನಿ ಬೇ, ಒಂದ್ ಲಿಸ್ಟ್ ಮಾಡ್ಕೊಡು ಅಂತಿ. ತಗರಪ್ಪ ಮಗ, ನನ್ನ ಕಡೆ ಅದಾವ ತಗಲ. ನಾನು ಓಡು ಹೊಲಕ್ಕ ಅದು ಇದು ಕೆಲ್ಸಕ್ಕೆ ಹೊಂಟಿನಲ್ಲಿ. ಈಗ ರೊಕ್ಕ ಅದಾವ, ನಾ ಕೊಡ್ತೀನಿ ತಗೋ. ಸೊಸಿ ಕೈಯಾಗ ಏನ್ ಬೇಕು ತರವಳಕ್ಕ. ಆತಪ್ಪ, ನಾನು ಹೋಗಿ ಬರ್ಲಾ ಹಂಗಂದ್ರ? ಹ್ಞೂ ರೀ, ಹೋಗ್ಬರ್ರಿ. ಸುಚಿತ್ರ, ಒಟ್ಟು ನೀರ್ ತಂಬರವ, ಗಂಟ್ಲು ಯಾಕೆ ಮಾಡ್ಬೇಕು ಕುಂತತಿ. ಯವ್ವ ನಾ ತರ್ಲೇನ? ಇದು ಒಂದು ಮಬ್ಬುಸಿನಿ. ನೀ ತರ್ತೀಯ? ನೀ ಕುಂದ್ರ ಹೋಗುವ ಸುಚಿತ್ರ, ನೀನ ತಂಬ ಹೋಗು. ಆಕಿ ನಮ್ ಕಾವ್ಯ ಕೈಗೆ ತೊಳೆಂಗೇ ಇಲ್ಲ, ಹಂಗ ತಂದು ಕೊಟ್ಬಿಡ್ತಾಳ. ಒಟ್ಟವಾಗತ್ತೆ ಇಲ್ವಾ ಈ ಹುಡುಗಿ? ಹೋಗುವ, ನೀನ್ ತಗೊಂಬ ಹೋಗು. ಹ್ಞೂ ರೀ. ಅಲ್ಲ, ನನಗ ಒಳಗ್ ಕಳಿಸಿ ಇವ್ರು ಏನ್ ಮಾತಾಡ್ತಿರ್ಬಹುದು? ಏನ್ ಮಾಡ್ಬೇಕಾತ? ಓಡೋಗಿ ನೀರ್ ತಂಬಂದ್ಬಿಡ್ತೀನಿ. ಏನ್ರಿ ನಿಮ್ ತಲೆಯಾಗ ಓಟು ಬುದ್ಧಿ ಬುಕ್ಕಲ್ಲಿ ಐತೇನು? ಇದ್ರ ನಿನಗೆ ಯಾಕೆ ಮದ್ವೆ ಆಗ್ತಿದ್ದಿಲ್ಲ ನಾನು? ಇಲ್ಲಂತಾನೆ ಇಟ್ಕ ಏನೀಗ? ಥೋ ಹಂಗಲ್ರಿ, ಅದು ಪಗಾರ ಎಲ್ಲ ನನ್ ಕೈಯಾಗ ಕೊಡ್ರಿ. ನಾ ಹೇಳ್ತೀನಲ್ಲ, ನನ್ ಕೈಯಾಗ ಕೊಡ್ರಿ ನೀವು. ಯಾಕಂದ್ರ ಸೊಸಿ ಈಗ ಹೊಸ್ತಾಗ ಬಂದಾಳ, ಆಕೀಗ ಅದೆಲ್ಲ ಹೆಂಗ್ ಗೊತ್ತಾಗ್ಬೇಕು ಹೇಳ್ರಿ. ಮನಿಗ ಸಂತಿ ಸಾಮಾನು ದಿನಸಿ ಸಾಮಾನು ತರುದಿಲ್ಲ ನನಗ್ ಗೊತ್ತು. ನಾ ಮಾಡ್ತೀನಿ, ನೀವ್ ಅದ್ರ ಬಗ್ಗೆ ತಲೆನ ಕೆಡಿಸ್ಕೊಬೇಡ್ರಿ. ಮೊದ್ಲು ರೊಕ್ಕ ಕೊಡ್ರಿ. ಈಗ ಬಂದ ಸೊಸಿ ಕೈಯಾಗ ಮನಿ ಇರ್ತನ ಕೊಡಬಾರ್ದು. ಮನಿ ಕೇಳ್ತಾವು, 1-2 ಕೂಸಾಗ್ಲಿ, ಮಕ್ಳು ದೊಡ್ಡವಾಗ್ಲಿ, ತಾನೇ ಎಲ್ಲ ನೋಡ್ಕೊಂಡು ಹೋಗ್ಲಿ. ನಾ ಏನ್ ಬ್ಯಾಡ ಅಂತೀನಿ ನಾನು? ಹಂಗಲ್ರಿ, ನಾ ಏನ್ ಮಾಡಿದ್ರು ನಮ್ಮ ಮನಿ ಸಂಬಂಧ ಕೊಡ್ರಿ ರೊಕ್ಕನ. ಇಲ್ಲ, ನಾ ಕೊಡಂಗಿಲ್ಲ. ನಾನು ಅವಿನಾಶ ಅಲ್ಲ. ನಿನ್ ಚಾಳಿ, ನಿನ್ ಬುದ್ಧಿ ಎಲ್ಲ ಗೊತ್ತೈತಿ ನನಗ. ನೀ ಎಲ್ಲ ರೊಕ್ಕ ತಗೊಂಡು ಗುಂಡು ಮಾಡಿ ಆ ನಿನ್ ಮಗ್ಗ ಸುರಿತಿ. ಇಲ್ಲಂದ್ರ ಅವ್ನಿಗೆ ಏನಾರ ಪರೀಕ್ಷೆ ಬರ್ತೀನಿ ಅಂತ ಸುಳ್ಳಪಳ ಹೇಳಿ ಏನಾರ ಚಟ ಮಾಡಕ್ ಹೋಗ್ಕನಲ್ಲ, ಅದಕ್ಕರ ಸುರಿತಿ. ನಾ 1 ರೂಪಾಯಿ ದುಡ್ದಿದ್ದು ನಿನ್ ಕೈಯಾಗ ಕೊಡಂಗಿಲ್ಲ. ಏನಿದ್ರು ನಾನು ಸೊಸಿನ ನೋಡ್ಕೋಬೇಕು. ಈಗ ಅವಿನಾಶ ದುಡ್ದಿದ್ದು ಪಗಾರ ಬರ್ತಿತ್ತಲ್ಲ, ಅದೇ ನಿನ್ ಕೈಯಾಗ ಬರ್ತ ಅನ್ಕಂಡಿಯಾ? ಹ್ಞೂ, ಮತ್ತ ನನ್ನ ಕೈಯಾಗ ಬರ್ಬೇಕು. ಬಾರಿ ಇದೀರಿ ನೀವು.
ಚಾನ್ಸ್ ಇಲ್ಲ ಅನ್ಕ ಚಾನ್ಸ್ ಇಲ್ಲ ಆದ್ರೂ ರೊಕ್ಕ ಏನಿದ್ರು ನನ್ನ ಸೊಸಿ ಕೈಯಾಗ ಬರ್ಬೇಕು ಹಂಗ್ ಮಾಡ್ತೀವಿ ನಾವಿಬ್ರು ನೋಡ್ ನೀನು. ಹೌದಾ ಹಂಗ ನೋಡ್ರಿ ನನ್ನ ಮಗ ನನ್ನ ಕೈಯಾಗ ಕೊಡಬಾವ ಪಗಾರ ನನ್ನ ಕೈಯಾಗ ಹಿಂಗ ಬಂದು ಕೊಡ್ತಾನ ನನ್ನ ಮಗ ಅವಿನಾಶ. ಪಗಾರಕ್ ಮಾತ್ರ ನನ್ನ ಮಗ ಇಲ್ಲಂದ್ರ ಸೌತಿ ಮಗ ಹೌದಿಲ್ಲ. ನೀವು ಬೇಷದಿರ್ ಬಿಡ್ರಿ ಏನ ಒಂದು ಮಾತಾಗ ಸಿಟ್ಟಾಗಿ ಏನಾರ ಹೇಳಿರ್ತೀವಿ ಅದನ್ನ ಹನುಮಂತ ಬಾಲ್ ನಂಗ ಹಿಗ್ಗಿಸ್ಕೊಂಡು ಹೋದ್ರೆ ಸುಮ್ಕಿರಿ ನೀವು. ತಗ ಎಲ್ಲಿಂದ ಚಿರೇನ ನೋಡುದ್ರಿ ಈ ವಯಸ್ಸಾದ್ಮೇಲೆ ಗಂಡ ಎಂತ ಏಡ್ ಜೀವ ಇರ್ತಾರ ನೀವದ್ರಿ ನನಗ ಬಿಟ್ಟು ಕೊಡ್ತೀರಿ ನಂಗ ಅದೆಲ್ಲ ಹೇಳ್ಬೇಡ್ರಿ. ರೊಕ್ಕ ಕೊಟ್ರೆ ಚಲೋ ಆಕಿತ್ತು ವಾಟ ಅಕ್ಕಿ ಬ್ಯಾಳಿ ತರ್ತಿದ್ದೆ ಎಣ್ಣೆ ಪಕ್ಕೆಟ್ಟು ಎಲ್ಲ ತುಟ್ಟಾಗ್ಬಿಟ್ಟವು ನೋಡ್ರಿ ಹೆಂಗ್ ಮಾಡ್ತೀರಿ. ರೊಕ್ಕಲ್ಲ ಕೊಡ್ತೀನಿ ದಿನಸಿ ಸಾಮಾನೆಲ್ಲ ತರ್ತೀನಿ ಆದ್ರ ನಿನ್ನ ಕೈಯಾಗಲ್ಲ ನನ್ನ ಸುಚಿತ್ರ ಅಂದ್ರೆ ನನ್ನ ಸೊಸಿ ಸುಚಿತ್ರ ಕೈಯಾಗ ಕೊಡವ ನಾನು. ಕೊಟ್ಟು ಹಾಳಾಗಿ ಹೋಗ್ರಿ. ತಗ ಮನಿ ಬಾಳೆ ಬದುಕು ಏನು ಗೊತ್ತಿಲ್ಲ ಈಗ ರೊಕ್ಕ ಕೊಟ್ಟು ಶಂಕ್ ಕೂತ್ಕೊಂಡು ಕುಂದ್ರಿ. ತಡಿ ನಿನ್ನ ಕಣ್ಣು ಮುಂದನ ಕೊಡ್ತೀನಿ ಕಿಸೆದಾಗ ರೊಕ್ಕದವು ಒಳಗಿನ ಜೇಬ್ನಾಗ ನಿನ್ನ ಕಣ್ಣು ಮುಂದನ ಕೊಡ್ತೀನಿ ನೋಡಿ ನನ್ನ ಸೊಸಿ ಕೈಯಾಗ ರೊಕ್ಕನ. ಏನ್ರಿ ನನ್ನ ಮುಂದಕ್ಕೆ ರೊಕ್ಕ ಕೊಟ್ರೆ ನಂಗೆ ಬ್ಯಾಸರ ಆಗಂಗಿಲ್ಲನು ನಂಗೆ ಅವಮಾನ ಆಗಂಗಿಲ್ಲನು. ಏಡ್ ದಿನ ನಾನು ಈ ಮನಿ ಸಂಬಂಧ ಬಡದಾಡಿದ್ದಕ್ಕೆ ಏನು ಉಪಯೋಗ ಆತ್ರಿ ಏನು ಉಪಯೋಗ ಆತಿ ಹೇಳ್ರಿ. ಆಕಿ ಮುಂದೆ ನನ್ನ ಮರ್ಯಾದೆ ಹೋದ್ರೆ ನಾನು ಒಂದು ನಿಮಿಷ ಬದುಕಿರಂಗಿಲ್ಲ ನಾನರ ಉರ್ಲಾಕಂತೀನಿ. ಎಲ್ಲಿ ಎಲ್ಲಿ ಉರ್ಲಾಕಂತಿ ಕೊತ್ತಂಬರಿ ಗಿಡಕ್ಕ ನಿಮಗ ಕಾಮಿಡಿ ನನಗಿಲ್ಲಿ ಊರ್ಲಾಗೈತಿ ನೀವು ಮಾಡುವ ಆಟ ನೋಡ್ರಿ. ನನ್ನ ಮುಂದಕ್ಕೆ ಕೈಯಾಗಿ ಏನಾರ ರೊಕ್ಕ ಕೊಟ್ಟು ಮನಿ ನೋಡ್ಕಂತ ಹೇಳಿದ್ರೆ ನಾನರ ಬದುಕಿರಂಗಿಲ್ಲ. ಇಂಥವೆಲ್ಲ ಆಟ ಅದು ಏಟ್ ನೋಡಿಲ್ಲ ನಾನು. ನಿನ್ನಿಂತ ಆಟ ನೋಡಿ ನೋಡಿ ಸಾಕಾಗಿ ಬೇಸತ್ತು ಕುಡಿಯಕ್ ಚಾಲು ಮಾಡಿದ್ದೆ ನಾನು. ಈಗ ನಮ್ಮ ಸಸಿ ಬಂದಾಗಿಂದ ಓಟ್ ಗ್ರೂಪ್ ಆಗಿ ಓಟ್ ದುಡಿಯಾಕ ಕೂತಾನಿ ಅದು ನಿಂಗೆ ಸಹಿಸ್ಕೊಳಕ್ ಆಗೋಲ್ತಲ್ಲ. ಅದ ಹಂಗಲ್ರಿ ಸುಚಿತ್ರ ಬಾರ್ವಾ ಊಟ ರೊಕ್ಕ ಇಡಿ ಬಾ ಇವತ್ತಿಂದ ದುಡ್ಡು ತಂದು ಎಲ್ಲ ನಿನ್ ಕೈಯಾಗ ಕೊಡ್ತಾನಿ ಮನಿ ಬಾಳೆ ಎದಕ್ಕರ ಉಪಯೋಗಿಸ್ಕ. ಹೂರಿ ಮಾವ ಬಂದೆ ಪಿನ್ನನ್ ಗಿತ್ತಿಯಾಕಿ ಎಲ್ಲಾರ ಮೇಲೂ ಮೋಡಿ ಮಾಟ ಮರಡಿ ಮಾಡಿಸ್ಬಿಟ್ಟಾಳಿಕಿ.